ನೀರ್ಸೋಣೆ ಗಿಡಗಳು ಇಂಪೇಷನ್ಸ್ ಪ್ಲ್ಯಾಂಟಲ್ಲಿ ಗಿಡಗಳು ತುಂಬ ಹೂ ಬರಬೇಕು ಮತ್ತು ಗಿಡಗಳೆಲ್ಲ ಅಗಲವಾಗಿ ಹರಡ್ಕೊಂಡು ಚೆನ್ನಾಗಿ ಬರಬೇಕು ಅಂತಂದರೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಳ್ಬೇಕಾಗತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಕಟಿಂಗ್ ಕೂಡ ಯಾವ ರೀತಿ ಹಾಕಿದ್ದೀನಿ ನಾನು ಅನ್ನೋದನ್ನು ತೋರಿಸ್ತೀನಿ. ಮತ್ತು ನೀರ್ಸೋಣೆ ಗಿಡಗಳನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅಂದರೆ ಯಾವೆಲ್ಲ ಟೈಮ್ನಲ್ಲಿ ಕಟಿಂಗ್ ಹಾಕೋದ್ರಿಂದ ಎಲ್ಲ ಟೈಮ್ನಲ್ಲೂ ಹೂ ಬರುತ್ತೆ ಮತ್ತು ಗಿಡಗಳನ್ನು ಸೇವ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನೀವೇ ನೋಡ್ಬೋದು ನನ್ನ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ. ಕೆಲವೊಬ್ಬರಿಗೆ ನೀರ್ಸೋಣೆ ಗಿಡನ ಮಳೆಯಲ್ಲಿ ಇಡಬೇಕಾ ಬೇಡವಾ, ಯಾವ ಟೈಮ್ನಲ್ಲೆಲ್ಲ ಕಟಿಂಗ್ ಹಾಕ್ಕೋಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ. ಎಲ್ಲ ಕನ್ಫ್ಯೂಷನ್ಗೂ ಇವತ್ತಿನ ವಿಡಿಯೋದಲ್ಲೇ ನನಗೆ ಗೊತ್ತಿರೋವಷ್ಟು ಕ್ಲಾರಿಟಿನ ಕೊಟ್ಟಿದ್ದೀನಿ. ನೀರ್ಸೋಣೆ ಗಿಡಗಳು ಎಲ್ಲ ಸೀಸನಲ್ಲಿ ಕೂಡ ನಾವು ಕಟಿಂಗನ್ನು ಹಾಕ್ಕೋಬೋದು. ಚಳಿಗಾಲ ಅಂತಿಲ್ಲ, ಆ ಟೈಮ್ನಲ್ಲಿ ಕೂಡ ಬೇರು ಬರುತ್ತೆ. ಇದಕ್ಕೆ ತುಂಬ ಸುಲಭವಾಗಿ ಬೇರು ಬರುವಂಥ ಗಿಡ ಇದು ಹಾರ್ಡಿ ಪ್ಲ್ಯಾಂಟ್ ಅಲ್ಲ, ಸಾಫ್ಟ್ ಸ್ಟೆಮ್ ಆಗಿರೋದ್ರಿಂದ ಎಲ್ಲ ಟೈಮ್ನಲ್ಲೂ ಬೇರನ್ನು ಬರ್ಸ್ಕೋಬೋದು. ಆದರೆ ಒಂದೇ ಸಮಸ್ಯೆ ಅಂದರೆ ಹಳೆ ಗಿಡ ಆದಾಗೆ ನೋಡಿ ಬೇರುಗಳೆಲ್ಲ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದರಿಂದಾಗಿ ಗಿಡಗಳನ್ನು ಸೇವ್ ಮಾಡ್ಕೋಬೇಕಾಗತ್ತೆ ನಾವು. ಮತ್ತೆ ವರ್ಷದಲ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ನಾವು ಕಟಿಂಗ್ ಹಾಕಿ ಗ್ರೋ ಮಾಡಿಕೊಂಡ್ರೆ ನಮ್ಮ ಗಿಡಗಳಲ್ಲಿ ಯಾವಾಗಲೂ ಹೂ ಕೂಡ ಇರುತ್ತೆ ಗಾರ್ಡನಲ್ಲಿ. ಹಾಗೆ ಗಿಡಗಳನ್ನು ಕೂಡ ಸೇವ್ ಮಾಡ್ಕೋಬೋದು. ಇಲ್ಲಾಂತಂದರೆ ಬೇಸಿಗೆ ಟೈಮ್ನಲ್ಲೆಲ್ಲ ಗಿಡಗಳ ಬೇರುಗಳೆಲ್ಲ ಒಂಥರ ಮೇಲೆ ಬಂದಾಗ ಆಗಿಬಿಡುತ್ತೆ, ಗಿಡಗಳು ಈ ರೀತಿ ಹಾಳಾಗಿಬಿಡುತ್ತೆ. ಇದನ್ನು ತೋರಿಸೋದಕ್ಕೆ ಅಂತಲೇ ನಾನು ಇಟ್ಕೊಂಡಿದ್ದೀನಿ. ಆಲ್ರೆಡಿ ಇದನ್ನ ಕಟಿಂಗ್ ಹಾಕಿ ನಾನು ಗಿಡನ ಸೇವ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಮೇಲೆ ಬಂದುಬಿಡುತ್ತೆ. ಹೀಗಾದ ನಂತರ ಗಿಡ ತುಂಬಾ ಹಾಳಾಗಿಬಿಡುತ್ತೆ, ಅಂದರೆ ನೆಕ್ಸ್ಟ್ ಬರಲ್ಲ ಇದು. ಒಂದು ಸ್ವಲ್ಪ ದಿನಗಳ ಕಾಲ ನಾವು ಮಣ್ಣು ಮತ್ತು ಗೊಬ್ಬರನ ಹಾಕಿಬಿಟ್ರೆ ಮೇಲ್ಗಡೆಯಿಂದ ಇರುತ್ತೆ. ಆದರೂ ಕೂಡ ತುಂಬ ದಿನಗಳ ಕಾಲ ಈ ರೀತಿಯಾಗಿರುವಂತಹ ಪ್ಲ್ಯಾಂಟ್ನ ನಾವು ಸೇವ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನೋಡಿ ಈ ಗಿಡ ಕೂಡ ಹಳೇದಾಗ್ತಾಯಿದೆ, ಹಾಳಾಗಿಬಿಡುತ್ತೆ. ನಂತರ ಈಗಲೇ ಇದನ್ನ ಕಟಿಂಗ್ ಹಾಕ್ಕೋಬೇಕು. ಮಳೆಗಾಲದಲ್ಲಂತೂ ಈ ಗಿಡನ ಕಟ್ ಮಾಡಿಬಿಟ್ಟು ಸುಮ್ಮನೆ ನೆಲದಲ್ಲಿ ಹಾಕಿಟ್ರೂ ಕೂಡ ಮೇಲ್ಗಡೆ ಮಣ್ಣಲ್ಲಿ ಕೂಡ ಹಾಕಬೇಕಂತಿಲ್ಲ, ಹಾಗೇ ಮಳೆಯಲ್ಲಿದ್ದರೂ ಬೇರೆ ಬಂದುಬಿಡತ್ತೆ. ಯಾವುದೇ ರೀತಿ ರೂಟಿಂಗ್ ಹಾರ್ಮೋನ್ ಅವಶ್ಯಕತೆ ಎಲ್ಲ ಇದಕ್ಕೆ ಖಂಡಿತ ಬೇಡ. ನೋಡಿ ಗಿಡದಲ್ಲಿ ಮೇಲ್ಗಡೆ ಇರೋವಂತಹ ಬ್ರಾಂಚಸ್ಗೆಲ್ಲ ಆಲ್ರೆಡಿ ಬೇರೆ ಬಂದುಬಿಟ್ಟಿರುತ್ತೆ. ಅದನ್ನೇ ನಾವು ಕಟಿಂಗಾಗಿ ಯೂಸ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಗಿಡನ ಬೆಳೆಸ್ಕೋಬೋದು. ನೀವೇ ನೋಡ್ಬೋದು ಯಾವ ರೀತಿ ಬೇರಿದೆ ಅಂತ. ಈ ರೀತಿಯಾಗಿರೋವಂತಹ ಕಟಿಂಗ್ ಕೂಡ ನಾವು ಹಾಕ್ಕೋಬಹುದು, ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಗಿಡ ಚೆನ್ನಾಗಿಯೇ ಬರುತ್ತೆ. ಒಂದು ಕವರ್ನಲ್ಲಿ ಅಟ್ಲೀಸ್ಟ್ 3ರಿಂದ 4 ಕಟಿಂಗ್ ಹಾಕ್ಕೊಂಡ್ಬಿಟ್ವಿ ಅಂತಂದರೆ ಸ್ವಲ್ಪ ದೊಡ್ಡ ಕವರ್ ತೊಗೊಂಡ್ರೂ ಆಯಿತು. ಗಿಡಗಳು ತುಂಬ ಚೆನ್ನಾಗಿ ಬುಷಿಯಾಗಿ ಕಾಣುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ನೋಡಿ ಈ ರೀತಿ ಮೇಲ್ಗಡೆ ಇರುವಂತಹ ಬ್ರ್ಯಾಂಚಿಂದ ಕೂಡ ನಾವು ಕಟಿಂಗನ್ನು ತೆಗೆದುಕೊಳ್ಬೋದು. ಇದರಲ್ಲಿ ತುಂಬ ಕಟಿಂಗ್ ಇತ್ತು, ಕೆಲವಷ್ಟು ಜನ ನನ್ನ ಫ್ರೆಂಡ್ಸ್ ಎಲ್ಲ ಬೇಕು ಅಂತ ಅಂದರು, ಅವರಿಗೆಲ್ಲ ಕೊಟ್ಟಿದ್ದೀನಿ. ಸೊ ನಾನು ಅದಕ್ಕೆ ಈ ಕಟಿಂಗನ್ನು ತೊಗೊಳ್ತೀನಿ. ಸೈಡ್ ಬ್ರ್ಯಾಂಚಲ್ಲಿರುವಂತಹ ಚಿಕ್ಕ ಚಿಕ್ಕ ಕಟಿಂಗ್ ಆದರೂ ಕೂಡ ಚೆನ್ನಾಗಿಯೇ ಗ್ರೋ ಆಗುತ್ತೆ. ಎಲ್ಲ ರೀತಿ ಕಟಿಂಗ್ಗಳನ್ನು ಕೂಡ ನಾವು ಹಾಕ್ಕೋಬಹುದು. ನೋಡಿ ಫ್ರೆಂಡ್ಸ್, ಗಾರ್ಡನ್ ಸಾಯಿಲ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ನೀರು ಜಾರು ಹೋಗುವಂತಹ ಗಾರ್ಡನ್ ಸಾಯಿಲ್ನ ನಾವು ತೊಗೋಬೇಕಾಗತ್ತೆ. ಇಲ್ಲಾಂತಂದರೆ ಗಿಡಗಳೆಲ್ಲ ಕೊಳ್ತು ಹೋಗಿಬಿಡತ್ತೆ. ಯಾವುದೇ ರೀತಿ ಕಟಿಂಗ್ ಹಾಕೋವಾಗಲೂ ಕೂಡ ಚೆನ್ನಾಗಿ ನೀರು ಜಾರೋಗುವಂತಹ ಸಾಯಿಲ್ನೇ ನಾವು ತೊಗೋಬೇಕಾಗತ್ತೆ. ಪಾಟಿಂಗ್ ಮಿಕ್ಸ್ನ ನಾವು ರೆಡಿ ಮಾಡ್ಕೊಂಡಿರೋವಂಥದ್ದಾದರೂ ಏನೂ ಪರವಾಗಿಲ್ಲ. ಗೊಬ್ಬರ ಕೂಡ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೂ ಕೂಡ ನೀರ್ಸೋಣೆ ಗಿಡಗಳಿಗೆ ಏನಾಗಲ್ಲ, ಚೆನ್ನಾಗಿಯೇ ಬರುತ್ತೆ. ಹಾಗೆ ಸುಡುಮಣ್ಣು ಅಂತಿರುತ್ತಲ್ಲ, ಅದನ್ನು ಸೇರಿಸ್ಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನೀರ್ಸೋಣೆ ಗಿಡಗಳಿಗೆ ಮೇನ್ ಅಂತಂದರೆ ಪಾಟಿಂಗ್ ಮಿಕ್ಸ್ ಹಗುರವಾಗಿರಬೇಕು, ಹಾಗಿದ್ದಷ್ಟು ಗಿಡಗಳು ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ನಾನು ತರಗಲೆಯನ್ನು ತೊಗೊಂಡಿದ್ದೀನಿ. ನೀವು ಅಡಿಕೆ ಸಿಪ್ಪೆ ಸಿಕ್ಕಿದ್ರೆ ಅದನ್ನು ಕೂಡ ತೊಗೊಳ್ಬೋದು. 2 ವರ್ಷ ಹಿಂದಿಂದಿರುವಂತಹ ಅಡಿಕೆ ಸಿಪ್ಪೆ ಆದರೆ ಚೆನ್ನಾಗಾಗುತ್ತೆ. ಹಾಗೆ ಭತ್ತದ ಹೊಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಈ ರೀತಿ ತರಗಲೆಗಳನ್ನು ಕೂಡ ನಾವು ಕಲೆಕ್ಟ್ ಮಾಡಿಟ್ಕೊಂಡು ಕ್ರಷ್ ಮಾಡಿಟ್ಕೊಂಡು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪ ದೊಡ್ಡ ಕವರ್ ಇದ್ದರೂ ಕೂಡ ಓಕೆ. ನಾನು 10-12 ಸೈಜ್ನ ಕವರ್ನ ತೊಗೊಂಡಿದ್ದೀನಿ. ದೊಡ್ಡ ಪಾಟ್ನಲ್ಲಿ ಕೂಡ ಹಾಕ್ಕೋಬೋದು, ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕಟಿಂಗ್ ಕೂಡ ಇದೇ ಕಟಿಂಗನ್ನು ತೊಗೊಂಡಿದ್ದೀನಿ. ಆಲ್ರೆಡಿ ಬೇರೆ ಬಂದುಬಿಟ್ಟಿರುತ್ತೆ. ಮಳೆಗಾಲದಲ್ಲಿ ತುಂಬ ಈಸಿ ಇದನ್ನು ಕಟಿಂಗ್ ಹಾಕ್ಕೊಳ್ಳೋದು. ಎಲ್ಲ ಟೈಮ್ನಲ್ಲೂ ಕೂಡ ಚೆನ್ನಾಗಿಯೇ ಬೇರೆ ಬರುತ್ತೆ, ಇದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ನೀರ್ಸೋಣೆ ಗಿಡಗಳಿಗೆ. ಆದರೆ ಬೇಸಿಗೆನಲ್ಲಿ ತುಂಬ ಬಿಸಿಲಿದ್ದುಬಿಡ್ತು ಅಂತಂದರೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ಅದಕ್ಕೆ 1 ತಾಸು ಬಿಸಿಲು ತಾಗಿದ್ರೂ ಸಾಕು, ಸ್ವಲ್ಪ ಡೈರೆಕ್ಟ್ ಸನ್ಲೈಟ್ ಇರೋ ಕಡೆ
ಅಂದರೆ ಬ್ರೈಟ್ ಆಗಿರುವಂತಹ ಸನ್ಲೈಟ್ ಇರೋ ಕಡೆ ಇಟ್ಕೊಂಡ್ರು ಸಾಕಾಗುತ್ತೆ. ಬೇಸಿಗೆನಲ್ಲಿ ಗಿಡಗಳು ಚೆನ್ನಾಗಿರುತ್ತೆ, ಆಗ ಸೇವ್ ಆಗುತ್ತೆ ಕೂಡ. 3 ತಿಂಗಳಕ್ಕೊಂದ್ಸಲ ನಾವು ಈ ರೀತಿ ಕಟಿಂಗನ್ನು ಹಾಕ್ಕೊಳ್ತಾ ಇದ್ವಿ ಅಂತಾದರೆ ನೀರ್ಸೋಣೆ ಗಿಡಗಳನ್ನು ನಾವು ಸೇವ್ ಮಾಡ್ಕೋಬೋದು. ಇಲ್ಲಾಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ, ಒಂದೇ ದಿನಕ್ಕೆಲ್ಲ ನೀರ್ಸೋಣೆ ಗಿಡ ಹಾಳಾಗಿಬಿಡುತ್ತೆ. ಆಗಾಗ ಕಟಿಂಗ್ ಹಾಕ್ಕೊಳ್ಳೋದು ಮಾತ್ರ ನೀರ್ಸೋಣೆ ಗಿಡಗಳನ್ನು ಸೇವ್ ಮಾಡ್ಕೊಳ್ಳೋಕ್ಕಿರೋದಂಥ ಒಂದು ದಾರಿ ಅಂತ ಹೇಳ್ಬೋದು. ನೋಡಿ, ಕೆಳಗಡೆ ಇರುವಂಥದ್ದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೂ ಕೂಡ ಮೇಲ್ಗಡೆ ನೋಟ್ಸಲ್ಲಿ ಕೂಡ ಇದು ಬೇರೆ ಬರುತ್ತೆ ನಾವು ಹಾಕ್ಕೊಂಡ್ವಿ ಅಂತಾದರೆ. ಒಂದು 2 ನೋಟ್ಸನ್ನಾದರೂ ಚೆನ್ನಾಗಿರುವಂಥ ನೋಟ್ಸನ್ನ ನಾವು ಮಣ್ಣಿಗೆ ಹಾಕ್ಕೋಬೇಕಾಗತ್ತೆ. ನೀರ್ಸೋಣೆ ಗಿಡಗಳಲ್ಲಿ ಬೇರುಗಳು ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗೋದ್ರಿಂದ ಗಿಡಗಳು ಚೆನ್ನಾಗಿ ಬರುತ್ತೆ. ಹಾಗಾಗಬೇಕು ಅಂತಂದರೆ ಪಾಟಿಂಗ್ ಮಿಕ್ಸು ಹಗುರವಾಗಿರಬೇಕು. ಅದಕ್ಕಾಗಿಯೇ ನಾನು ಈ ರೀತಿಯಾಗಿರುವಂಥ ಪಾಟಿಂಗ್ ಮಿಕ್ಸ್ನ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಲೇಯರ್ ಆಗಿ ನಾನು ಪಾಟಿಂಗ್ ಮಿಕ್ಸ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಕವರ್ಗೆ ಕೆಳಗಡೆ ನಾನು ಈ ರೀತಿ ತರಗಲೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮೇಲ್ಗಡೆಯಿಂದ 1 ಲೇಯರ್ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ಳೋದು. ಹೀಗೆ 2 ಲೇಯರ್ ಆಗಿ ಮಾಡಿಕೊಂಡು ನಂತರ ಕಟಿಂಗನ್ನು ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಗ್ರೋ ಮಾಡ್ಕೊಳ್ಳೋದ್ರಿಂದ. ಹಾಗೆಯೇ ನನ್ನ ಚಾನಲಲ್ಲಿ ಡೇರೆ ಗಿಡಗಳಿಗೆ ಬೇಕಾದಂತಹ ಫರ್ಟಿಲೈಸರ್ಗಳು, ಅವುಗಳನ್ನು ಯಾವ ರೀತಿ ನೆಟ್ಕೋಬೇಕು, ಗಡ್ಡೆಗಳನ್ನು ಯಾವ ರೀತಿ, ಚಿಕ್ಕ ಗಿಡಗಳನ್ನು, ದೊಡ್ಡ ಗಿಡಗಳನ್ನು ಯಾವ ರೀತಿ ನೆಟ್ಕೊಳ್ಳೋದು ಅಂತ ತುಂಬಾ ವೀಡಿಯೋಸ್ ಇದೆ ಫ್ರೆಂಡ್ಸ್. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನೋಡ್ಬೋದು. ಕೆಲವೊಂದನ್ನು ಎಂಡ್ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ ನೋಡಿ. ಈ ರೀತಿಯಾಗಿ ಲೇಯರ್ ಆಗಿ ನಾನು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಬೇರು ತುಂಬ ಸುಲಭವಾಗಿ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗುತ್ತೆ, ಗಿಡ ಚೆನ್ನಾಗಿ ಬರುತ್ತೆ. ಭತ್ತದ ಹೊಟ್ಟನ್ನೇನಾದರೂ ಸೇರಿಸ್ಕೊತೀವಿ ಅಂತಾದರೆ ಈ ರೀತಿ ಆಗಲ್ಲ. ಪಾಟಿಂಗ್ ಮಿಕ್ಸ್ ಜೊತೆಗೇ ನಾವು ಸೇರಿಸ್ಕೊಂಡು ಬಿಡ್ಬೋದು. ಕೋಕೋಪಿಟ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಮಳೆಗಾಲದಲ್ಲಿ ಹಾಕ್ಕೊಳ್ತಾ ಇರೋದ್ರಿಂದ ನಾನು ಇದಕ್ಕೆ ಕೋಕೋಪಿಟ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ. ಇನ್ನೊಂದು 2 ತಿಂಗಳ ಬಿಟ್ಟು ಕಟಿಂಗನ್ನು ಹಾಕಿ ಮತ್ತೆ ರಿಪೋರ್ಟ್ ಮಾಡ್ಕೋತೀರಿ, ಅಥವಾ ಕಟಿಂಗನ್ನು ಅಷ್ಟೇ ಈ ರೀತಿ ಡೈರೆಕ್ಟ್ ಕವರ್ನಲ್ಲೇ ಹಾಕ್ಕೋತೀರಾ ಅಂತಾದರೆ ಆಗ ಕೋಕೋಪಿಟ್ನ ಯೂಸ್ ಮಾಡಿಕೊಂಡ್ರೆ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಅದು ನೀರನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಈ ಗಿಡನ ಚೆನ್ನಾಗಿ ಬರುತ್ತೆ, ಸೇವ್ ಕೂಡ ಆಗುತ್ತೆ. ನೋಡಿ, ಈ ರೀತಿಯಾಗಿ ಕಟಿಂಗ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿರುವಂಥ ಹೂಗಳನ್ನೆಲ್ಲ ಏನೂ ತೆಗೆದುಕೊಂಡಿಲ್ಲ ನಾನು, ಹಾಗೆಯೇ ಚೆನ್ನಾಗಿ ಬಂದುಬಿಡುತ್ತೆ ಇದು. ನಂತರ ಕೂಡ ಮಣ್ಣಿನ ಮೇಲ್ಗಡೆ ಗಿಡಕ್ಕೆಲ್ಲ ಮಣ್ಣು ತಾಗಬಾರ್ದು ಅಂತ ನೀರು ಬಿದ್ದಾಗ ಈ ರೀತಿಯಾಗಿ ಕವರ್ ಮಾಡ್ಕೊಂಡಿದ್ದೀನಿ, ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಒಂದು ಸ್ವಲ್ಪ ಮಣ್ಣು ಅಥವಾ ಪಾಟಿಂಗ್ ಮಿಕ್ಸ್, ಗೊಬ್ಬರ ಇದನ್ನೆಲ್ಲನೂ ಸೇರಿಸ್ಕೊಂಡಿರುವಂಥದ್ದನ್ನು ಕೂಡ ನಾವು ಇದಕ್ಕೆ ಮೇಲ್ಗಡೆ ಹಾಕ್ಕೋಬೋದು. ಅದಕ್ಕೆ ಕವರ್ನ ಸ್ವಲ್ಪ ಪ್ರಮಾಣದಲ್ಲಿ ಮೇಲ್ಗಡೆ ಮಾಡಿಸ್ಕೊಂಡಿದ್ದೀನಿ ನೋಡಿ. ಈ ಚಿಕ್ಕ ಕಟಿಂಗನ್ನೇ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಕಟಿಂಗ್ಗಳು ಕೂಡ. ತುಂಬ ದೊಡ್ಡ ಕವರ್ ಇತ್ತು ಅಂತಂದರೆ 2 ರಿಂದ 3 ಕಟಿಂಗ್ನ ಈ ರೀತಿ ಹಾಕ್ಕೊಳ್ಳಿ. ನಾನು ತೊಗೊಂಡಿರೋದು ಅಷ್ಟೊಂದು ದೊಡ್ಡ ಕವರೇನಲ್ಲ, ಮೀಡಿಯಮ್ ಸೈಜ್ ನರ್ಸರಿ ಕವರ್ನಷ್ಟೇ ತೊಗೊಂಡಿರೋದು ನಾನು. ಇದಕ್ಕೆ ಯಾವುದೇ ರೀತಿ ರೂಟಿಂಗ್ ಹಾರ್ಮೋನೆಲ್ಲ ಏನು ನಾವು ಹಾಕುವಂಥ ಅವಶ್ಯಕತೆ ಇಲ್ಲ. ಅದು ಮಳೆಗಾಲದಲ್ಲಂತೂ ರೂಟಿಂಗ್ ಹಾರ್ಮೋನ್ ಅವಶ್ಯಕತೆ ಎಲ್ಲ ಇರಲ್ಲ. ಅಲೋವೆರಾ ಜೆಲ್ಲು ಯಾವುದೇ ರೀತಿ ಏನದ ಅವಶ್ಯಕತೆಯೂ ಇರಲ್ಲ, ಹಾಗೇ ಚೆನ್ನಾಗಿ ಬರುತ್ತೆ. ಚಳಿಗಾಲದಲ್ಲಿ ಏನಾದರೂ ಹಾಕ್ಕೋತೀರಿ ಅಂತಂದರೆ ಅಲೋವೆರಾ ಜೆಲ್ನ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಆಗ ಕೂಡ ಚೆನ್ನಾಗಿಯೇ ಬರುತ್ತೆ. ಹೀಗೆ ಹಾಕ್ಕೊಂಡಿರುವಂತಹ ಕಟಿಂಗ್ನ ನಾವು ನೆರಳಲ್ಲಿ ಇಡುವಂಥ ಅವಶ್ಯಕತೆ ಏನಿಲ್ಲ. ಈಗ ಮಳೆಗಾಲದಲ್ಲಿ ಹಾಕ್ಕೊಂಡಾಗ ಡೈರೆಕ್ಟಾಗಿ ಮಳೆನಲ್ಲೇ ಇಟ್ಕೊಂಡ್ರು ಚೆನ್ನಾಗಿಯೇ ಬರುತ್ತೆ ನೋಡಿ. ಇವೆಲ್ಲ ಹಾಗೇ ಗ್ರೋ ಮಾಡ್ಕೊಂಡಿರೋದು. ಜೂನ್ ತಿಂಗಳಲ್ಲಿ ಹಾಕ್ಕೊಂಡಿರೋಂತಹ ಕಟಿಂಗ್ಗಳು ಈಗ ಚೆನ್ನಾಗಿ ಹೂ ಬರ್ತಾ ಇದೆ. ನೀವೇ ನೋಡ್ಬೋದು ಯಾವ ರೀತಿ ಗ್ರೋ ಆಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಮಳೆನಲ್ಲೇ ಇಟ್ಕೊಳ್ಳಿ. ನೀರ್ಸೋಣೆ ಗಿಡಗಳಿಗೆ ಏನೂ ಆಗಲ್ಲ, ಮಳೆನಲ್ಲಿ ಇಟ್ಟರೆ ಚೆನ್ನಾಗಿ ಬರೋದು. ವರ್ಷಕ್ಕೆ ಒಂದು 3 ಸಲ ಕಟಿಂಗನ್ನು ಹಾಕ್ಕೊಂಡ್ಬಿಟ್ರೆ ಗಾರ್ಡನಲ್ಲಿ ಯಾವಾಗೂ ಹೂವಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ನಾವು ಕಟಿಂಗ್ನ ಸೇವ್ ಮಾಡ್ಕೊಳ್ಬೋದು, ನೀರ್ಸೋಣೆ ಗಿಡಗಳನ್ನು ಸೇವ್ ಮಾಡ್ಕೊಳ್ಬೋದು. ನೀರ್ಸೋಣೆ ಗಿಡಗಳಿಗೆ ಹಗುರವಾಗಿರುವಂತಹ ಪಾಟಿಂಗ್ ಮಿಕ್ಸ್ನ ತೊಗೊಳ್ಬೇಕು. ಕಟಿಂಗ್ನ ಎಲ್ಲ ಸೀಸನಲ್ಲೂ ಗ್ರೋ ಮಾಡ್ಕೊಳ್ಬೋದು. 3 ಟೈಮ್ ಕಟಿಂಗ್ ಹಾಕಿ ನಾವು ಈ ಗಿಡನ ಸೇವ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.
ಥ್ಯಾಂಕ್ ಯು ಫಾರ್ ವಾಚಿಂಗ್.